ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ನೋ ಕಾಲ್ ಟಿಪ್ಸ್ ಕಲಿಬೇಕು ಅನ್ನೋರು 19ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ನಿಫ್ಟಿ ಅಲಾಂಗ್ ವಿತ್ ಗೋಲ್ಡ್ ಎರಡೂ ನಾನು ನಿಮಗೆ ಕಲಿಸ್ತೀನಿ, ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಓಕೆನಾ? ಈ ವಿಡಿಯೋ ಬಂದು ಗೋಲ್ಡ್ ವಿಡಿಯೋ ಆಗಿರುತ್ತೆ. ಸೊ ಇದು ಏನಂದರೆ, ನಿಮಗೆ ನಾನು ಏನು ಹೇಳಿದೆ ನಿನ್ನೆ ಯು ಎಸ್ ಸೆಷನಲ್ಲಿ ಟ್ರೇಡ್ ಮಾಡ್ತೀನಿ ಅಂತ. ಆಗೇನು ಯು ಎಸ್ ಸೆಷನಲ್ಲಿ ನಿನ್ನೆ ಕೂಡ ಐ ಟು ಕಲಾಸ್ ಬಿಕಾಸ್ ನಿನ್ನೆ ಫೆಡ್ ಮೀಟಿಂಗ್ ಕೂಡ ಇತ್ತಂತೆ. ಸೊ ನನಗೆ ಆ್ಯಕ್ಚುಲಿ ಆವಾಗಲೇ ಫ್ರೆಂಡ್ ಗೈಡ್ ಮಾಡಿದರು, ಕಳಿಸಿದ್ರು ಫೆಡ್ ಮೀಟಿಂಗ್ ಇದೆ ಅಂತ. ಫೆಡ್ ಮೀಟಿಂಗ್ 2:30 ಇದೆಯಲ್ಲ, ನೋಡೋಣ ಅಂತ ತೊಗೊಂಡೆ. ಬಟ್ ಯಾಕೋ ಯು ಎಸ್ ಸೆಷನಲ್ಲಿ ನಂದು ಲಾಸ್ಟ್ ಅಬ್ಸರ್ವ್ ಮಾಡಿದ್ದೀನಿ, ಮೆಜಾರಿಟಿ ಆಫ್ ಲಾಸಸ್ ಸೀನ್ ಇನ್ ಯು ಎಸ್ ಸೆಷನ್ ಓನ್ಲಿ. ಯಾಕೆ ಅಂದರೆ, ಸೊ ಅದನ್ನು ನಾನು ಕುತ್ಕೊಂಡು ನಿನ್ನೆ ಮತ್ತೆ ಅನಾಲಿಸಿಸ್ ಮಾಡಿದಾಗ ಸೊ 2 ಥಿಂಗ್ಸ್ ನನಗೆ ಅರ್ಥ ಆಗಿದ್ದು ಒಂದೇ ಗೋಲ್ಡಲ್ಲಿ. ಒಂದು, ಯು ಎಸ್ ಸೆಷನ್ನು ಮಾರ್ಕೆಟಲ್ಲಿ ಚಾರ್ಟ್ನ ಕ್ರಿಯೇಟ್ ಮಾಡುತ್ತೆ. ಇಟ್ ನೆವರ್ ಫಾಲೋಸ್ ಪ್ರೀವಿಯಸ್ ಥಿಂಗ್ಸ್ನ ಫಾಲೋ ಮಾಡೋದಿಲ್ಲ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಏನು ಹೇಳ್ತೀನಿ ಅದನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿಯಲ್ಲಿ ಏನಾಗುತ್ತೆ, ಹಿಂದಿನ ದಿನ ಏನು ಚಾರ್ಟ್ ಫಾರ್ಮ್ ಆಗಿರುತ್ತೆ ಅದನ್ನು ನೆಕ್ಸ್ಟ್ ಡೇಗೆ ಮಾರ್ಕೆಟು ಫಾಲೋ ಅಪ್ ಮಾಡ್ತಿರುತ್ತೆ, ಐದರ್ ಅಪ್ ಆರ್ ಡೌನ್ ಅಂತ. ಇಲ್ಲಿ ಏನಾಗುತ್ತೆ, 24 ಅವರ್ಸ್ ಮಾರ್ಕೆಟಲ್ಲಿ ಯು ಎಸ್ ಮಾರ್ಕೆಟ್ ಸೆಷನ್ ಏನಿದೆಯಲ್ಲ, ಅದು ಆಲ್ವೇಸು ನಿಮಗೆ ಚಾರ್ಟ್ನ ಕ್ರಿಯೇಟ್ ಮಾಡುತ್ತೆ. ಇಟ್ ಮೀನ್ಸ್ ಫ್ರೆಶ್ ವಾಲಟಿಲಿಟಿನ ಮಾರ್ಕೆಟಿಗೆ ತೊಗೊಂಬರೋದೇ ಯು ಎಸ್ ಮಾರ್ಕೆಟ್ ಸೆಷನು. ಸೊ ಆ ವಾಲಟಿಲಿಟಿನ ನೆಕ್ಸ್ಟ್ ಡೇಗೆ ಏಷ್ಯನ್ ಸೆಷನ್ನು ಅಟ್ಲೀಸ್ಟ್ 70-80%, ನಾನು ಆಲ್ಮೋಸ್ಟು ಲಾಸ್ಟ್ 1 ಇಯರ್ ಚಾರ್ಟ್ನ ನೆನ್ನೆ ಕೂತ್ಕೊಂಡು ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ನಿಮಗೆ ಗೈಡ್ ಮಾಡ್ತಿರೋದು. ಬಿಕಾಸ್ ಯಾವುದನ್ನು ಸುಮ್ಮನೆ ಹೇಳ್ತಿಲ್ಲ ನಾನು, ಏನಕ್ಕೆ ಅಂದರೆ ನಾನು ಅಷ್ಟು ಎಫರ್ಟ್ ಆಗ್ತಿರ್ತೀನಿ ಅದ್ರ ಹಿಂದ್ಗಡೆ ಏನಾಗಿದೆ ಎಂತಾಗಿದೆ ಅಂತ. ಸೊ ಹಾಗಾಗಿ ನಿಮಗೆ ಹೇಳ್ತಿರೋದು, ಏಷ್ಯನ್ ಸೆಷನ್ನು ಮ್ಯಾಕ್ಸಿಮಮು ಅಟ್ಲೀಸ್ಟ್ 70% ನಿನ್ನೆ ಯು ಎಸ್ ಸೆಷನ್ ಏನು ಮಾಡಿರುತ್ತಲ್ಲ ಅದನ್ನು ಫಾಲೋ ಮಾಡ್ತಿರುತ್ತೆ ಮಾರ್ಕೆಟು. ಸೊ ಅದನ್ನು ಫಾಲೋ ಮಾಡ್ತಿರುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ಡೇ ನಮಗೆ ಏಷ್ಯನ್ ಸೆಷನ್ಗೆ ನಮ್ಮ ಸ್ಟ್ರಾಟಜೀಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತವೆ. ಏಷ್ಯನ್ ಸೆಷನ್ ಇರ್ಬೋದು ಪ್ಲಸ್ ಲಂಡನ್ ಸೆಷನ್ ಇರ್ಬೋದು, ಅದರಲ್ಲಿ ಮ್ಯಾಕ್ಸಿಮಮ್ ನಮಗೆ ವಿನ್ನಿಂಗ್ ರೇಟ್ ಇರುತ್ತೆ. ನಾನು ಫಸ್ಟ್ ವೀಕ್ ನಂದು ಮ್ಯಾಕ್ಸಿಮಮ್ ವಿನ್ನಿಂಗ್ ಸಕ್ಸಸ್ ರೇಟ್ ಫಾರ್ಮುಲಾ ಏನಂದರೆ, ಐ ಟ್ರೇಡರ್ ಮ್ಯಾಕ್ಸಿಮಮ್ ಇನ್ ಲಂಡನ್ ಸೆಷನ್ ಆ್ಯಂಡ್ ಏಷ್ಯನ್ ಸೆಷನ್ಸ್. ಓಕೆನಾ? ಯು ಎಸ್ ಸೆಷನ್ಸಲ್ಲಿ ಕಡಿಮೆ ಇದು ಮಾಡಿದೆ ಲಾಸ್ಟ್ 2 ಡೇಸಿಂದ. ಇಟ್ ಮೀನ್ಸ್ ಈ ವೀಕಲ್ಲಿ ಮ್ಯಾಕ್ಸಿಮಮ್ ನಾನು ಯು ಎಸ್ ಸೆಷನಲ್ಲಿ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಅಲ್ಲೇನಾಗ್ತಿದೆ, ವಾಲಟಿಲಿಟಿಯಲ್ಲಿ ನನಗೆ ಸ್ಟಾಪ್ ಲಾಸ್ಗಳು ಸಖತ್ ಫಾಸ್ಟಾಗಿ ಹಿಟ್ ಆಗ್ತಿದ್ದಾವೆ. ಸೊ ಸ್ಟಾಪ್ ಲಾಸ್ ಹಿಟ್ ಆಗ್ತಿದೆ. ಸಮ್ಟೈಮ್ ನನಗೆ ಆಶ್ಚರ್ಯ ಆಗುತ್ತೆ, ಸ್ಟಾಪ್ ಲಾಸ್ ನಾನು ಕಟ್ ಮಾಡೋಕ್ಕೆ ಮುಂಚೆನೇ, ಸಮ್ಟೈಮ್ ಸ್ಟಾಪ್ ಲಾಸ್ ಇಟ್ಟಿಲ್ಲ ಕಟ್ ಮಾಡೋಕ್ಕೆ ಮುಂಚೆನೇ ಅನ್ನೋಷ್ಟರಲ್ಲಿ ಮಾರ್ಕೆಟ್ ಹ್ಯೂಜ್ ವಾಲಟೈಲ್ ಆಗ್ತೈತೆ. ಸೊ ಇದನ್ನು ನಾನು ಅಬ್ಸರ್ವ್ ಮಾಡಿದ್ಮೇಲೆ ಐ ಡಿಸೈಡೆಡ್, ಚಲೋ ಲೆಟ್ಸ್ ಡೂ ಇಟ್ ಆನ್ ವಾಟ್ ಎವರ್ ಯು ಎಸ್ ಮಾರ್ಕೆಟ್ ಸೆಷನ್ ಏನಾಗಿರುತ್ತೆ ಅದು ನಮಗೆ ಹೈ ಲೋನ ಕ್ರಿಯೇಟ್ ಮಾಡುತ್ತೆ ಯು ಎಸ್ ಮಾರ್ಕೆಟ್ ಸೆಷನು. ಸೊ ಅದನ್ನು ಫಾಲೋ ಮಾಡುತ್ತೆ ಏಷ್ಯನ್ ಸೆಷನು, ಲಂಡನ್ ಸೆಷನು 70-80% ಫಾಲೋ ಮಾಡ್ತವೆ. ಸೊ ಅದರಲ್ಲಿ ನಾವು ಟ್ರೇಡ್ ಮಾಡೋದು ಈಸಿ. ಸೊ ಅದರಲ್ಲಿ ನಾವು ದುಡ್ಡು ಮಾಡ್ಕೋಬೋದು ಅನ್ನೋದು ನನಗೆ ಐಡಿಯಾ ಬಂದಿದ್ದು. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಇವತ್ತಿಂದು ನೀವು ವಿಡಿಯೋದು ನೋಡೋದಾದರೆ, ಇವಾಗ ಪ್ರೆಸೆಂಟು ನಾನು ನಿಮಗೇನು ಪ್ರಾಫಿಟ್ ತೋರಿಸ್ತೀನಿ ಅದು ಇವತ್ತು ಬೆಳಗ್ಗೆ ಮಾಡಿರೋ ಪ್ರಾಫಿಟ್ ನಾನದು. ಸೊ ನಿನ್ನೆದು ಲಾಸ್ ಕೂಡ ನಾನು ಇದರಲ್ಲಿ ತೋರಿಸ್ತೀನಿ. ಸೊ ಎರಡೂ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ನಥಿಂಗ್ ಬಟ್ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಅಂತಲ್ಲ, ನಿಮಗೆ ಮಾರ್ಕೆಟ್ ನೇಚರು ಡೈನಾಮಿಕ್ಸ್ನ ತಿಳ್ಕೊಬೇಕು. ಬಿಕಾಸ್ ನಾನು ಗೋಲ್ಡ್ ಸ್ಟಾರ್ಟ್ ಮಾಡಿ 2 ವೀಕ್ ಆಗಿರೋದು. ಸೊ 2 ವೀಕಲ್ಲಿ ಗೋಲ್ಡ್ ನನಗೆ ತುಂಬ ಥಿಂಗ್ಸ್ಗಳನ್ನ ಅರ್ಥ ಮಾಡಿಸ್ತೈತೆ. ಸೊ ಯಾಕೆಂದರೆ 24 ಅವರ್ಸ್ ಮಾರ್ಕೆಟ್ಗೂ ನಿಫ್ಟಿ ಮಾರ್ಕೆಟ್ಗೂ ತುಂಬಾ ಡಿಫ್ರೆನ್ಸ್ ಏನಿದ್ದಾವೆ ಎಲ್ಲದನ್ನು ನನಗೆ ತಿಳಿಸ್ತಾ ಇದೆ ಅದು. ಸೊ ಹಾಗಾಗಿನೇ ನಿಮಗೆ ಗೈಡ್ ಮಾಡ್ತಿರೋದು, ನನಗೆ ಯಾವ ಲಾಜಿಕ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಸೊ ಅದ್ರ ಮೇಲೆ ನಾನು ನಿಮಗೆ ಗೈಡ್ ಮಾಡ್ತೀನಿ. ಓಕೆ, ಲೆಟ್ಸ್ ಚಲೋ ಸಿ ಮೈ ಎಕ್ಸೆಮ್ ಪೋರ್ಟಲ್. ಇದು ನನ್ನ ಎಕ್ಸೆಮ್ ಪೋರ್ಟಲು. ಸೊ ಟುಡೇ ಹಿಸ್ಟ್ರಿ ಅಂತ ನೀವು ನೋಡೋದಾದರೆ, ಇವತ್ತು ನಾನು ಆಲ್ಮೋಸ್ಟ್ $78 ಮಾಡಿದ್ದೀನಿ. ಸೊ $78 ಈ ಸ್ಮಾಲ್ ಅಮೌಂಟ್ ಅಲ್ಲ, ನನಗೆ $7,000 ಅಮೌಂಟ್ ಇದು. ಓಕೆನಾ? ಸೊ ನಾನು ಈ ವೀಕು ನೀವು ನೋಡೋದಾದರೆ, ಮಂಡೇ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿರೋದು 1005 ಆಲ್ರೆಡಿ ಇವತ್ತು ಗುರುವಾರ. ಸ್ಟಿಲ್ ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ಇಟ್ ಮೀನ್ಸ್ ನನಗೆ ಈ ವೀಕಲ್ಲಿ ಐ ಹ್ಯಾವ್ ನಾಟ್ ಮೇಡ್ ಇಟ್ ಹ್ಯೂಜ್ ಲಾಸ್ ಆರ್ ನಾಟ್ ಮೇಡ್ ಇಟ್ ಹ್ಯೂಜ್ ಪ್ರಾಫಿಟ್. ಇಲ್ಲೇ ರೌಂಡ್ ಹೊಡಿತಾ ಇದ್ದೀನಿ. ಸೊ ಓಕೆ, ನೋ ಪ್ರಾಬ್ಲಮ್. ಒಂದು ವೀಕು ಲಾಸ್ ಆಗ್ಬೋದು, ಒಂದು ವೀಕ್ ಪ್ರಾಫಿಟ್ ಆಗ್ಬೋದು. ಸ್ಟಿಲ್ ಐ ಆಮ್ ಬ್ಯಾಲೆನ್ಸಿಂಗ್ ಬಿಕಾಸ್ ನನಗೂ ಕೂಡ ಇದರಲ್ಲಿ ಲಾಜಿಕ್ಸ್ಗಳು ಅರ್ಥ ಮಾಡ್ಕೊಳ್ಳೋದು ಗೊತ್ತಿರಬೇಕಿತ್ತು, ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ 1020 ಇದ್ದೀನಿ. ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ನೋ ಮೋರ್ ಮರ್ಸಿ ಇಲ್ಲ ನನಗೆ ಇದರಲ್ಲಿ. ನಾನು ದುಡ್ಡು ಮಾಡ್ಕೊಂಡಿಲ್ಲ ಅದು ಇದು ಅನ್ನೋದಲ್ಲ. ಸೊ ನನಗಿಲ್ಲಿ ಅರ್ಥ ಆಗಬೇಕಾಗಿರೋ ಲಾಜಿಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇತ್ತು. ಅದನ್ನು ನಾನು ಎಲ್ಲಿ ತನಕ ತೊಗೊಂಡೋಗಿದ್ದೀನಿ ಅದನ್ನು ಹೇಳ್ತೀನಿ ಕೇಳಿ. 1005ನ ಸೊ ಸ್ಟಾರ್ಟಿಂಗ್ 2 ಡೇಸಲ್ಲಿ ಐ ಟೇಕ್ ಇಟ್ ಟು ಆಲ್ಮೋಸ್ಟ್ 1285 ತೊಗೊಂಡೋಗಿದ್ದೆ ನಾನು. 1285ಇಂದ ಅಗೇನ್ ಬ್ಯಾಕ್ ಟು ಐ ಬ್ರಿಂಗ್ ಇಟ್ ಬ್ಯಾಕ್ ಟು 1020. ಇದು ಹೇಗಾಗ್ತೈತೆ, ಬಿಕಾಸ್ ಆಫ್ ಯು ಎಸ್ ಮಾರ್ಕೆಟಲ್ಲಿ ಒಂದೊಂದು ಟ್ರೇಡು ಸ್ಟಾಪ್ ಲಾಸ್ಗಳು ಹಿಟ್ ಆದರೆ 4-5 ಪಾಯಿಂಟ್ ಸ್ಟಾಪ್ ಲಾಸ್ ಹಿಟ್ ಆಗ್ತೈತೆ. ಅನ್ಬಿಲಿಯಬಲ್ ವಾಲಟಿಲಿಟಿ ನೋಡ್ತಾ ಇದೆ. ಸೊ ಅದಕ್ಕೆ ಇದು ಏನು ನಡೀತಿದೆ, ಏನಾಗ್ತಿದೆ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇತ್ತು. ಸೊ ಇವತ್ತು ನೋಡಿ ಐ ಅಂಡರ್ಸ್ಟುಡ್ ಮೈ ಲಾಜಿಕ್ಸ್, ಸ್ಟ್ರಾಟಜೀಸ್, ಥಿಂಗ್ಸ್. ಕಂಟಿನ್ಯೂಸ್ ಆಗಿ ಓವರ್ ಟ್ರೇಡಿಂಗ್ ಕೂಡ ಮಾಡಿಲ್ಲ ನಾನು.
ಟ್ರೇಡ್ಸ್ ಮಾಡಿದ್ದೀನಿ, 3 ಟ್ರೇಡ್ಸ್ ಐ ಮೇಡ್ ಇಟ್ ಈಸಿ. ಬಟ್ ಇವತ್ತು ಏಷ್ಯನ್ ಸೆಷನ್ ಕೂಡ ತುಂಬ ವಾಲಟೈಲ್ ಇದೆ. ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೀನಿ ಅಂತ ನಿಮಗೆ ಗೈಡ್ ಮಾಡ್ತೀನಿ. ಏಷ್ಯನ್ ಸೆಷನ್ ಕೂಡ ಇವತ್ತು ವಾಲಟೈಲ್ ಜಾಸ್ತಿ ಇದೆ. ಯೂಶಲಿ ಇಷ್ಟೊಂದು ವಾಲಟೈಲಿಟಿ ನಾನು ಏಷ್ಯನ್ ಸೆಷನಲ್ಲಿ ನೋಡೇ ಇಲ್ಲ, ಇವತ್ತಿನಷ್ಟು ವಾಲಟೈಲಿಟಿನ ಲಾಸ್ಟ್ 10 ಡೇಸಲ್ಲಿ ವಾಲಟೈಲ್ ಇದೆ. ವಾಲಟೈಲ್ ಇದ್ರೂ ಪ್ರಾಫಿಟ್ ಇನ್ನೂ ಜಾಸ್ತಿ ಮಾಡ್ಬೋದಿತ್ತು, ಬಟ್ ಏನಾದರೂ 9 ಗಂಟೆಯಿಂದ ನಿಫ್ಟಿ ಮೇಲೆ ಫೋಕಸ್ ಆಗೋದ್ರಿಂದ ಇದನ್ನು ನೋಡೋಕ್ಕೆ ಹೋಗೋದಿಲ್ಲ. ಸೊ ಈ ಟ್ರೇಡ್ಸ್ ನೀವೇನು 3 ಟ್ರೇಡ್ ನೋಡ್ತೀರಲ್ಲ, ನಾನು ಬೆಳಗ್ಗೆ ಯೂಶಲಿ ಅರ್ಲಿ ಮಾರ್ನಿಂಗು ನಿಮಗೆ 5:00 ಏಷ್ಯನ್ ಸೆಷನ್ ಸ್ಟಾರ್ಟ್ ಆದರೆ 6:00 ನಿಮಗೆ ಚೈನಾ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಚೈನಾ ಮಾರ್ಕೆಟ್ ಓಪನ್ ಆಗ್ತಿದೆ. ಚೈನಾ ಬಂದು ಬಿಗ್ಗೆಸ್ಟ್ ಗೋಲ್ಡ್ ಲೈಕ್ ಹೋಲ್ಡರು ಕನ್ಸ್ಯೂಮರ್ ಎರಡೂ ಇದ್ದಾನೆ. ಸೊ ಹಾಗಾಗಿ ಚೈನಾ ಮಾರ್ಕೆಟಲ್ಲಿ ಸ್ವಲ್ಪ ವಾಲಟಿಲಿಟಿ 6:30 7 ಗಂಟೆಗೆ ಇನ್ಕ್ರೀಸ್ ಆಗುತ್ತೆ. ಸೊ ಆವಾಗ ಒಂದು ಹಾಫ್ ಆನ್ ಅವರು ನಾವು ಟ್ರೇಡ್ ಮಾಡಬಾರ್ದು, ಯೂಶಲಿ ವೆಯ್ಟ್ ಮಾಡಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಯೂಶಲಿ ವೋಕಪ್ 6:30 ಎದ್ರು ನಾನು ಸೊ 7 o'clock ತನಕ ನಾನು ವೆಯ್ಟ್ ಮಾಡ್ತೀನಿ ಮಾರ್ಕೆಟ್ನ ಸೆಟಲ್ ಆಗಲಿಕ್ಕೆ. ಸೊ 7 o'clock ಮೇಲೆ ಐ ವಿಲ್ ಪ್ಲಾನ್ ಇಟ್ ಮೈ ಟ್ರೇಡ್ಸ್, ಎಲ್ಲೆಲ್ಲಿ ಬಂದರೆ ಯಾವ್ಯಾವ ಲೆವೆಲ್ಸಿಗೆ ಬಂದರೆ ಟ್ರೇಡ್ ಮಾಡ್ಬೋದು ಅಂತ. ಈ 3 ಟ್ರೇಡ್ಸು ಐ ಪ್ಲ್ಯಾಂಡ್ ಪಿಕ್ಚರ್ ಪರ್ಫೆಕ್ಟ್ಲಿ. ಆ್ಯಂಡ್ ನೀವು 3 ಟ್ರೇಡ್ಸ್ದು ನಾನು ಏನಂದರೆ ಫೋಲ್ಡ್ ಮಾಡಿದರೆ ಇಷ್ಟೊತ್ತಿಗೆ $135 ಆಗ್ತಿತ್ತು, $140 ತನಕಲೂ ನೋಡ್ಬೋದಿತ್ತು. ಬಟ್ ಏನಂದರೆ 2 ಡೇಸಿಂದ ಲಾಸ್ ನೋಡಿದ್ದೀನಿ. ಸೊ ಐ ಹ್ಯಾವ್ ಟು ಕ್ಲೋಸ್ ಇಟ್ ಇನ್ ಪ್ರಾಫಿಟ್. ಈ ವೀಕಲ್ಲಿ ನಾಳೆ ಒಂದಿನ ಸಿಗುತ್ತೆ ನನಗೆ. ಸೊ ನಾನು ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದರೆ ಮೈಂಡ್ ಸೆಟ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಸೊ ನಾನು ಮಿಸ್ಟೇಕ್ಸ್ಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ, ಓಕೆನಾ. ಸೊ ಇವಾಗ ನಿಮಗೆ ನೆನ್ನೆ ತೋರಿಸ್ತೀನಿ. ಸೊ ಜಸ್ಟ್ ಸಿ ಇಟ್. ಮಿಸ್ಟೇಕ್ಸ್ಗಳು ಎಲ್ಲರೂ ಮಾಡ್ತಾರೆ, ಓಕೆನಾ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೆನ್ನೆದು ಓಕೆ 10-11 ಸೆಲೆಕ್ಟ್ ಡಾಟಾ, ಓಕೆ. ಸೊ ಇವಾಗ ನೀವೇನು ನೋಡಿದ್ರಿ, ಈ 3 ಟ್ರೇಡ್ಸು ಇವತ್ತಿನ ಟ್ರೇಡ್ಸು. ಈ 3 ಟ್ರೇಡ್ಸ್ ಏನು ನೋಡ್ತೀರಾ, ಇದು ನೆನ್ನೆ ಟ್ರೇಡ್ಸು, ಓಕೆನಾ. ಸೊ ಇದು ನೆನ್ನೆ ಟ್ರೇಡ್ಸಲ್ಲಿ ಫಸ್ಟ್ ಟ್ರೇಡೇ ಐ ಹ್ಯಾವ್ ಟೇಕ್ ಇಟ್ ಆನ್ $84, $60, ಒನ್ ಟ್ರೇಡು $46. ಐ ಕ್ಲೋಸ್ ಮೈ ಸಿಸ್ಟಮ್. ಆಗಲ್ಲ ಇದು. ಸೊ ನೀನು ಓವರ್ ಟ್ರೇಡಿಂಗ್ ಆಗಬಾರ್ದು, ಲೆಟ್ ಕ್ಲೋಸ್ ಇಟ್, ಲಾಸಲ್ಲೇ ಕ್ಲೋಸ್ ಮಾಡು ಅಂತ. ಟೋಟಲು ನಾನು ನಿನ್ನೆ $10,000 ಲಾಸ್ ತೊಗೊಂಡಿದ್ದೀನಿ, ಇವತ್ತು $7,000 ಪ್ರಾಫಿಟ್ ಮಾಡಿದ್ದೀನಿ. ಸೊ ಓವರಾಲ್ ನಾನು ಈ ವೀಕಲ್ಲಿ ಸ್ಟಿಲ್ ನಾನು ಸೇಮ್ ಲೆವೆಲಲ್ಲೇ ಕೂತೀನಿ. ಓಕೆ, ನೋ ಪ್ರಾಬ್ಲಮ್, ಐ ಆಮ್ ಹ್ಯಾಪಿ ವಿತ್ ಇಟ್. ಬಿಕಾಸ್ ಕಂಟಿನ್ಯೂಸ್ ಹ್ಯೂಜ್ ಲಾಸಲ್ಲೂ ಇಲ್ಲ, ಹ್ಯೂಜ್ ಪ್ರಾಫಿಟಲ್ಲೂ ಇಲ್ಲ. ಥಿಂಗ್ಸ್ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ನಿಮಗೆ ನಂದು ಎಕ್ಸೆಲ್ ತೋರಿಸ್ತೀನಿ, ಯಾಕೆಂದರೆ ಇದು ಎಕ್ಸೆಮಲ್ಲಿ ಲೈಕ್ ಇಂಡಿಯನ್ ಮಾರ್ಕೆಟ್ ಜರೋದ ಥರ ನಿಮಗೆ ವೀಕ್ಲಿ ಎಷ್ಟು ಪ್ರಾಫಿಟ್ ಆಗಿದೆ, ಮಂತ್ಲಿ ಎಷ್ಟು ಪ್ರಾಫಿಟ್ ಆಗಿದೆ, ಶೋ ಯುವರ್ ಲೈಕ್ ವೆರಿಫೈಡ್ P&L ಡ್ರಾಮಾ ಗೀಮಾ ಯಾವೂ ಇಲ್ಲ. ಸೊ ಇದರಲ್ಲಿ ನಾವೇ ಕ್ರಿಯೇಟ್ ಮಾಡ್ಕೊಬೇಕು. ದಿಸ್ ಈಸ್ ಮೈ ಎಕ್ಸೆಲ್ ಶೀಟ್, ಓಕೆನಾ. ಇದು ನನ್ನ ಎಕ್ಸೆಲ್ ಶೀಟು. ಈ ಎಕ್ಸೆಲ್ ಶೀಟಲ್ಲಿ ನಾನು ಲಾಸ್ಟ್ ವೀಕಲ್ಲಿ ಸೊ ಕಂಟಿನ್ಯೂಸ್ ಆಗಿ 5 ಪ್ರಾಫಿಟ್ ಮಾಡಿದ್ದೆ. ಇದು 5 ಪ್ರಾಫಿಟಲ್ಲಿ ನಾನು ಯೂಶಲಿ ಮ್ಯಾಕ್ಸಿಮಮ್ ಮಾಡಿರೋದು ಏಷ್ಯನ್ ಸೆಷನ್ಸಲ್ಲಿ ದುಡ್ಡು ಮಾಡಿರೋದು ಜಾಸ್ತಿ, ಏಷ್ಯನು ಮತ್ತು ಲಂಡನ್ ಸೆಷನಲ್ಲಿ. ಲಾಸ್ಟ್ ಚಿಕ್ಕ ಪುಟ್ಟ ಈ ಲಾಸ್ಗಳು ನೋಡ್ತಿರೋದು US ಸೆಷನಲ್ಲಿ ಕಳ್ಕೊಂಡಿರೋದು. ಸೊ ಅಗೇನ್ 8ನೇ ತಾರೀಕು ಮಂಡೇ ಐ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್, ಬಿಕಾಸ್ ಏಷ್ಯನ್ ಲಂಡನ್ ಸೆಷನಲ್ಲಿ ತುಂಬ ಚೆನ್ನಾಗಿ ದುಡ್ಡಾಗಿತ್ತು. ಅದಾದಮೇಲೆ ನಾನು US ಮಾರ್ಕೆಟಲ್ಲಿ ಲಾಸು ಪ್ರಾಫಿಟ್ ಎರಡು ನೋಡಿದೆ. ಸೊ ಈ ಎರಡು ಸೆಷನ್ ಏನು ನೋಡ್ತೀರಾ, ದಿಸ್ ವಾಸ್ ಮೈ ಪಿಕ್ಚರ್ ಪರ್ಫೆಕ್ಟ್ ಓವರ್ ಟ್ರೇಡಿಂಗ್ US ಸೆಷನ್. ನೆನ್ನೆದು ಓವರ್ ಟ್ರೇಡಿಂಗ್ ಅಲ್ಲ, ನೆನ್ನೆದು ಪಿಕ್ಚರ್ ಪರ್ಫೆಕ್ಟ್ 3 ಟ್ರೇಡ್ಸು ಲಾಸ್ ಆಯಿತು, ಜಸ್ಟ್ ಕ್ಲೋಸ್ ಮೈ ಡೇ, ಓಕೆನಾ. ಈಸಿಯಾಗಿ ಲಾಸ್ ಆದರೂ ಆಗಲಿ ನೋ ಪ್ರಾಬ್ಲಮ್, ಲೆಟ್ ಕ್ಲೋಸ್ ಇಟ್, ನೋ ಮೋರ್ ಟ್ರೇಡ್ಸ್ ಅಂತ ಕ್ಲೋಸ್ ಮಾಡಿದಂಥ ಡೇ ಇದು, ಓಕೆ. ಸೊ ಅದಾದಮೇಲೆ ದಿಸ್ ವಾಸ್ ದ ಟ್ರೇಡ್ ಯಾವುದು, ಲೈಕ್ ನೀವು ನೋಡೋದಾದರೆ ಇವತ್ತಿಂದು 7,000 ಪ್ರಾಫಿಟಲ್ಲಿ ನಾನು ಕ್ಲೋಸ್ ಮಾಡ್ತೀನಿ. ಬಿಕಾಸ್ ಫರ್ದರ್ ನಾನು ಟ್ರೇಡ್ ಮಾಡ್ತಿಲ್ಲ, ಏನಕ್ಕೆ ಒನ್ಸ್ ಯು ಆರ್ ಡನ್. ಸೊ ಐ ವಾಂಟ್ ಟು ಟೇಕ್ ಇಟ್, ಕ್ಲೋಸ್ ಇಟ್ ಆಸ್ ಪಾಸಿಟಿವ್ ಓನ್ಲಿ. ಬಿಕಾಸ್ ಈ ವೀಕಲ್ಲಿ ನಾನು ನೋ ಲಾಸ್ ನೋ ಗೇನಲ್ಲಿ ಕ್ಲೋಸ್ ಆದ್ರೂ ಐ ಆಮ್ ಹ್ಯಾಪಿ ವಿತ್ ಇಟ್, ನೋ ಪ್ರಾಬ್ಲಮ್. ಸೊ ಅದಕ್ಕೆ 7,000 ಕ್ಲೋಸ್ ಮಾಡ್ತೀನಿ. ಸೊ ಈ ಮಂತಿಂದು ಓವರ್ ಆಲ್ ಪ್ರಾಫಿಟ್ ಎಷ್ಟರಲ್ಲಿದ್ದೀನಿ ನಾನು. ಸೊ ನಿಮಗೆ ಕೆಳಗಡೆ ಬಂದರೆ ಈ ಮಂತಲ್ಲಿ, ಸೊ ನಾನು ಇದು ನಂದು ಈ ಮಂತಿಂದು ಪ್ರಾಫಿಟ್ಟು. ಸೊ ಇವಾಗ ಓವರ್ ಆಲ್ ಪ್ರಾಫಿಟ್ ಆಗಿರೋದು, ಲೆಟ್ ಸಿ ದಟ್ ಐ ವಿಲ್ ಮೇಕ್ ಇಟ್ ಲೈಕ್ ಎ ಗ್ರೀನ್. ಸೊ ಲಾಸ್, ಲೆಟ್ ಸಿ ದಟ್ ಐ ವಿಲ್ ಮೇಕ್ ಇಟ್ ಲೈಕ್ ಎ ರೆಡ್. ಸೊ ಓವರ್ ಆಲ್ ಇದು 44,000 ನ್ಯೂಟ್ರಲ್. ಸೊ ಅಂದರೆ 44,000 ಪ್ರಾಫಿಟಲ್ಲಿದ್ದೀನಿ ನಾನು ಓವರ್ ಆಲು. ಸೊ 2 ವೀಕ್ಸಲ್ಲಿ. ಸೊ ಫಸ್ಟ್ ವೀಕ್ ಆಫ್ ಗೋಲ್ಡು ಇಫ್ ಐ ಮೇಕ್ಸ್ 1 lakh rupees ಐ ಆಮ್ ವೆರಿ ಮಚ್ ಹ್ಯಾಪಿಯರ್, ಓಕೆನಾ. ಸೊ ಅದಕ್ಕೇ ಸ್ಲೋಲಿ ನನಗೂ ಅರ್ಥ ಆಗಬೇಕು. ಲೈವ್ ಟ್ರೇಡ್ ಮಾಡಿದ್ರೇ ನಿಮಗೆ ಅರ್ಥ ಆಗೋದು ಡೈನಾಮಿಕ್ಸ್ ನೇಚರ್ಸು ಏನು ಮಾಡ್ತಿದೆ ಮಾರ್ಕೆಟ್ ಅನ್ನೋದು. ಸೊ ಹಾಗಾಗಿನೇ ಲೆಟ್ಸ್ ಕಮ್ ಟು ದಿ ಚಾರ್ಟ್ ನಾವು, ಓಕೆನಾ. ಸೊ ಇವಾಗ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೇವ್ ದಿಸ್, ಕ್ಲೋಸ್ ಇಟ್. ಸೊ ಮತ್ತೆ ನಾನು ಫರ್ದರ್ ಟ್ರೇಡ್ ಮಾಡಲ್ಲ. ಈ ಚಾರ್ಟಲ್ಲಿ ನಿಮಗೇನು ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ಲೆಟ್ ಎಕ್ಸಮ್ ಪೋರ್ಟಲ್ನು ಕ್ಲೋಸ್ ಮಾಡಿಬಿಡ್ತೀನಿ. ಫರ್ದರ್ ನಾನು ಇದರಲ್ಲಿ ಕೂಡ ಇವತ್ತು ಟ್ರೇಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ, ಬಿಕಾಸ್ ಐ ಹ್ಯಾವ್ ಟು ಮೇಕ್ ಶೋರ್ ಲೈಕ್ ಪ್ರಾಫಿಟಲ್ಲಿ ಕ್ಲೋಸ್ ಮಾಡಬೇಕು ಅಂತ. ಇವಾಗ ನಿಮಗೆ ಚಾರ್ಟಲ್ಲಿ ಗೈಡ್ ಮಾಡ್ತೀನಿ ನೋಡಿ. US ಸೆಷನ್ ಏನಾಗಿದೆ, ನೆನ್ನೆ ಫೆಡ್ ಮೀಟಿಂಗೇ ಇರ್ಬೋದು, ವಾಟ್ ಎವರ್. ಸೊ US ಸೆಷನಲ್ಲಿ ಏನಾಗಿದೆ, ಎಕ್ಸಾಕ್ಟಾಗಿ ನಿಮಗೆ ಮಾರ್ಕೆಟು
ಪಿಕ್ಚರ್ ಪರ್ಫೆಕ್ಟಾಗಿ ನೋಡಿ, ನಾನು ಹೇಳೋದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನಿನ್ನೆ ದಿಸ್ ಈಸ್ ದ ಯು ಎಸ್ ಸೆಷನ್ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಮಾಡಿರೋದು. ಇಟ್ ಮೀನ್ಸ್ ದಿಸ್ ವಾಸ್ ದ ಅವರ್ ಪ್ರೀವಿಯಸ್ ಹೈ ಆ್ಯಂಡ್ ಲೋ ಇನ್ ದ ಮಾರ್ಕೆಟ್. ಸೊ ಯು ಎಸ್ ಸೆಷನ್ನು ನನಗೆ ಹೈ ಆ್ಯಂಡ್ ಲೋನ ಕ್ರಿಯೇಟ್ ಮಾಡಿಕೊಟ್ಟಿದೆ ಓವರ್ನೈಟು. ಇವಾಗ ನನಗೇನು ಮಾರ್ಕೆಟಲ್ಲಿ ಏಷ್ಯನ್ ಸೆಷನ್ನಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಸೊ ನನಗೇನು ಈಚ್ ಸ್ವಿಂಗು ನನಗೆ ಬೌನ್ಸ್ ಥರ ವರ್ಕ್ ಆಗ್ತವೆ. ಸೊ ಈಚ್ ಸ್ವಿಂಗು ಡೇ ಹೈನ ಬ್ರೇಕ್ಔಟ್ ಆದರೂ ಓಕೆ, ಅದರಿಂದ ರಿಟ್ರೇಸ್ಮೆಂಟ್ ಟ್ರೇಡ್ಸ್ಗಳಲ್ಲೂ ನಾನು ಟ್ರೇಡ್ ಮಾಡ್ಬೋದು ಈಸಿಯಾಗಿ. ಓಕೆನಾ? ಇವಾಗ ಮಾರ್ಕೆಟ್ ಕೂಡ ಪಿಕ್ಚರ್ ಪರ್ಫೆಕ್ಟಾಗಿ ಎಲ್ಲಿಂದ ಬೌನ್ಸ್ ಆಗ್ತಿದೆ ಹೇಳಿ? ದಿಸ್ ವಾಸ್ ದ ಪಿಕ್ಚರ್ ಪರ್ಫೆಕ್ಟ್ 618%. ತುಂಬ ಜನ ಕೇಳ್ತಿದ್ರಿ 618%ಅಲ್ಲಿ ಟ್ರೇಡ್ ಮಾಡ್ಬೋದಾ ಹೇಗೆ ಅಂತ. ಲುಕ್ ಅಟ್ ದ ವಾಲಟಿಲಿಟಿ, ಲುಕ್ ಅಟ್ ದ ಮೂಮೆಂಟ್. ಓಕೆನಾ? ಸೊ ಅದಕ್ಕೆ ಹೇಳೋದು ನಾಲೆಡ್ಜ್ ಈಸ್ ದ ಪವರ್. ಆಲ್ವೇಸ್ ನಾನು ನಿಮಗೆ ಹೇಳ್ತೀನಿ, ನಾಲೆಡ್ಜ್ ಈಸ್ ದ ಪವರ್. ಇಫ್ ಯು ಹ್ಯಾವ್ ಪ್ರಾಪರ್ ನಾಲೆಡ್ಜ್, ಅದರಲ್ಲೂ ಫಿಬೊನಾಚಿ ಈಸ್ ಅ ವೆರಿ ಗುಡ್ ಟೂಲ್ ಟು ನಿಮಗೆ ಪ್ರಾಫಿಟ್. ಇವಾಗ ನಿಮಗೆ ಗೈಡ್ ಮಾಡ್ದಲ್ಲೇ ನಾನು 7,000 ಇದ್ದಿದ್ದನ್ನು ಇವಾಗ ನಾನು 0.618ಗೆ ಬಂತು ಅಂತ ನಾನೀಗ ಆರಾಮ್ಸೆ ಟ್ರೇಡ್ ತೊಗೊಂಡಿದ್ದರೆ, ಮಾರ್ಕೆಟ್ ಈಸ್ ಗಿವನ್ ಆಲ್ರೆಡಿ 30 ಪಿಪ್ಸ್. 30 ಪಿಪ್ಸ್ ಅಂದರೆ ನನಗೆ ಆಲ್ರೆಡಿ $60 ಬರ್ತಿತ್ತು. $60 ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನನಗೆ ಆಲ್ರೆಡಿ ಇವತ್ತು ಏಷ್ಯನ್ ಮಾರ್ಕೆಟ್ ವಾಲಟಿಲಿಟಿ ಇರೋದ್ರಿಂದ ನಿಮ್ಗೆ ಅಲ್ಲಿ ಏನು 78 ನೋಡಿದ್ದೀರಾ, 60 ಅಂದರೆ 130 ಪಿಪ್ಸ್ ಆಗೇ ಹೋಗಿರೋದು ನನಗೆ ಇವತ್ತು. ಚಲೋ ಡನ್, ಸೂಪರ್, 130 ಟಿಕ್ಸಲ್ಲಿ ಮುಗಿಸ್ಬೋದಿತ್ತು ಅಂತ ನಿಮಗೆ ಇವಾಗ ಗೈಡ್ ಮಾಡಬೇಕಾದ್ರೂ ಕೂಡ ನಾನು ಟ್ರೇಡ್ ಮಾಡ್ಬೋದಿತ್ತು. ಬಟ್ ನಾನು ಟ್ರೇಡ್ ಏನಕ್ಕೆ ತೊಗೊಳ್ಳಿಲ್ಲ, ಟ್ರೇಡ್ ಏನಕ್ಕೆ ಮಾಡಲಿಲ್ಲ ಅಂದರೆ ದಟ್ ಈಸ್ ದ ಸೈಕಾಲಜಿ. ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ಇವತ್ತು ವೆರಿ ಗುಡ್ ಟ್ರೇಡ್ಸ್ ಇತ್ತು, ಹೇಳ್ತಿಲ್ವಾ? ಪುಟ್ ಸೈಡ್ ಟ್ರೇಡು ಅಗೇನ್ ಟ್ರೇಡ್ ಮಾಡ್ಬೋದಿತ್ತು, ನಾನು ಟ್ರೇಡ್ ಮಾಡಿಲ್ಲ. ಸೇಮ್ ವೇ ಇದು ಕೂಡ ಅಷ್ಟೇ, ಅಗೇನ್ ನಾನು ಟ್ರೇಡ್ ಮಾಡಿಲ್ಲ. ಐ ಆಮ್ ಕ್ಲೋಸಿಂಗ್ ದಿಟ್ ಬಿಕಾಸ್ ದಿಸ್ ವೀಕ್ ನನಗೇನು ಕಾಸ್ಟಲ್ಲಿ ಕ್ಲೋಸ್ ಆದರೂ ಐ ಆಮ್ ಹ್ಯಾಪಿ ವಿತ್ ಇಟ್. ಫರ್ದರ್ ಟ್ರೇಡ್ ಮಾಡಬಾರ್ದು ಅನ್ನೋದು ನನ್ನ ಲಾಜಿಕ್ಕು, ಮೈಂಡ್ ಸೆಟ್ಟು. ಅದನ್ನು ನಾನು ಫಾಲೋ ಮಾಡ್ತೀನಿ. ಸೊ ಫರ್ದರ್ ನನಗೆ ಗೊತ್ತಿರೋಂಗೆ ನಾನು US ಸೆಷನಲ್ಲಿ ಇನ್ನು ಫರ್ದರ್ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನನ್ನ ಮಿಸ್ಟೇಕ್ಸ್ನ ನಾನು ನಿಮಗೆ ಇಲ್ಲಿ ಓಪನ್ ಪ್ಲಾಟ್ಫಾರ್ಮಲ್ಲಿ ಹೇಳ್ಕೊಳ್ತೀನಿ ಅಂದರೆ ಇಟ್ ಡಸಂಟ್ ಮೀನ್ಸ್ ಐ ಆಮ್ ನಾಟ್ ಡೂಯಿಂಗ್ ಎನಿ ಜೋಕ್ಸ್. ಓಕೆನಾ? ನಾನು ನಿಮಗೆ ಹೇಳ್ಬೋದಿತ್ತು 3 ಸೆಷನಲ್ಲಿ ಎಲ್ಲಾದರೂ ಟ್ರೇಡ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ನಾನು ಅರ್ಥ ಮಾಡ್ಕೊಂಡಿರೋ ಮೈಂಡ್ಸೆಟ್ಟು ನನ್ನ ಆಡಿಯನ್ಸ್ಗೂ ಗೊತ್ತಿರಬೇಕು ಅದು. ಓಕೆನಾ? ಬಿಕಾಸ್ ಅವ್ರಿಗೂ ಕ್ರಿಟಿಕಲಿಟಿ ಫೇಸ್ ಮಾಡ್ತಿರ್ತಾರೆ. ಸೊ ಆವಾಗ ಅವ್ರಿಗೂ ಅರ್ಥ ಆಗಬೇಕದು ಮಾರ್ಕೆಟಲ್ಲಿ ಏನಾಗ್ತಿದೆ, ಸೊ ವಾಟ್ ಐ ಆಮ್ ಮಿಸ್ಸಿಂಗ್. ಸೊ ಅದರಿಂದ ಅವರಿಗೆ ಸಿಗೋವಂಥದ್ದೇನು, ಕಲೀಲಿಕ್ಕೆ ಸಿಗೋವಂಥದ್ದೇನು, ಅದನ್ನು ಅವ್ರುಗಳು ತಿಳ್ಕೊಳ್ತಾ ಬರ್ತಾರೆ. ಸೊ ಆವಾಗ ಐ ಫೀಲ್ ಇಟ್ ಗಟ್ಸ್, ನನಗೆ ಅವಾಗ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಐ ಆಮ್ ಫೀಲಿಂಗ್ ಹ್ಯಾಪಿ ಅಂತ. ಲುಕ್ ಅಟ್, ಈಗ ನಾನು ಒಂದು ಕ್ಯಾಂಡಲ್ ಈಸ್ ಮೋರ್ ದೆನ್ ಎನಫ್ ಅಲ್ವಾ? ಸೊ ಇವತ್ತು ನಾನು ಬೆಳಗ್ಗೆಯಿಂದ ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೀನಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟು ನಾನು ಯೂಶ್ವಲಿ ನಿಮಗೆ ಹೇಳಿದೆ ಮಾರ್ಕೆಟಲ್ಲಿ ಲೈಕ್ ಇದೆಷ್ಟಿದು 6:35, 7 ಗಂಟೆವರೆಗೂ ನಾನು ಟ್ರೇಡ್ ಮಾಡಲ್ಲ ಅಂತ. ಓಕೆನಾ? ಐ ವೇಟೆಡ್ ಮೈ ಫಸ್ಟ್ ಟ್ರೇಡ್, ಐ ಟುಕ್ ಇಟ್ ಹಿಯರ್. ದಿಸ್ ವಾಸ್ ಮೈ 0.236 ಲೆವೆಲ್, ಐ ಟುಕ್ ಇಟ್ ಹಿಯರ್. ಇಲ್ಲಿಗೆ ಬರೋ ಅಷ್ಟರಲ್ಲಿ ನನಗೆ ಆಲ್ಮೋಸ್ಟ್ $40-45 ತನಕ ತೋರಿಸ್ತಿತ್ತು. ಐ ಎಕ್ಸಿಟೆಡ್ $30 ಓನ್ಲಿ ಬಿಕಾಸ್ ಮಾರ್ಕೆಟ್ ಮೂವ್ ಆಗ್ತಿರಲ್ಲ. ಏಷ್ಯನ್ ಸೆಷನಲ್ಲಿ 1.5 ಪಾಯಿಂಟ್ 2 ಪಾಯಿಂಟ್ಸ್ ಹಿಡಿತೀರ ಅಂದರೆ ಇಟ್ಸ್ ವೆರಿ ಗುಡ್. ಫಸ್ಟ್ ಟ್ರೇಡ್. ಸೆಕೆಂಡು, ಥರ್ಡ್ ಟ್ರೇಡ್ ನೀವು ನೋಡ್ತೀರಲ್ಲ 38 ಲೆವೆಲ್, 0.38 ಲೆವೆಲು. ಸೊ ಒನ್ ಬೌನ್ಸಲ್ಲೇ ನಾನು ಎಕ್ಸಿಟ್ ಆದೆ. ಆಲ್ಮೋಸ್ಟ್ $30-35ಗೆ ಎಕ್ಸಿಟ್ ಆದೆ. ಅಗೇನ್ ಮಾರ್ಕೆಟ್ ರಿಜೆಕ್ಟ್ ಬಂದು ಅಗೇನ್ ಸೇಮ್ ಲೆವೆಲ್ ತೊಗೋಬೇಕಾದ್ರೆ ಅಗೇನ್ $20ಗೆ ಎಕ್ಸಿಟ್ ಆದೆ. ಬಿಕಾಸ್ ಮಾರ್ಕೆಟ್ ಹೋದರೆ ಇಲ್ಲಿಂದ ಹೋಗಬೇಕಿತ್ತು. ಸೊ ಹೋಗುತ್ತೋ ಅನ್ನೋದು ಸೆಕೆಂಡ್ರಿ ಥಿಂಗು. ಸೊ ಮಾರ್ಕೆಟ್ ವಾಲಟೈಲ್ ಇದೆ, ಲೆಟ್ ಕ್ಲೋಸ್ ಇಟ್ ಅಂತ. ಓಕೆನಾ? ಸೊ ಟೋಟಲ್ 3 ಟ್ರೇಡ್ಸ್ ಇಲ್ಲೇ ಮುಗಿಸಿದ್ದೀನಿ. ಸೊ ಇವಾಗ ನಿಮಗೆ ಯೂಟ್ಯೂಬಲ್ಲಿ ಇವಾಗ ನಾನು ನಿಮಗೆ ಕ್ಲಾಸ್ ಈ ಥರ ಗೈಡ್ ಮಾಡ್ದಲೇ ಇದ್ದಿದ್ರೆ, ಸೊ ನಾನು ಡೆಫಿನೆಟಾಗಿ ಈ ಟ್ರೇಡ್ ಏನಾದ್ರು ಎತ್ಕೊಂಡಿದ್ದರೆ ವೆರಿ ಈಸಿಯಾಗಿ ಎಷ್ಟು 207.50 ಪ್ರೆಸೆಂಟ್ ಇಟ್ಸ್ ಶೋಯಿಂಗ್ 210.56. ಇಟ್ ಮೀನ್ಸ್ 30 ಪಿಪ್ಸ್ ನಥಿಂಗ್ ಬಟ್ ಐ ಕ್ಯಾನ್ ಮೇಕ್ ಇಟ್ $60 ಈಸಿಯಾಗಿ ಆಗ್ತಿತ್ತು. ಸೊ ಈ ಲೆವೆಲ್ನ ನಾನು ಏನಕ್ಕೆ ಟ್ರೇಡ್ ಮಾಡಿಲ್ಲ, ನಿಮ್ಮ ಕ್ವಶನ್ಸ್ ಬಂದೇ ಬರುತ್ತೆ. ಸೊ 0.5 ಅಂತ ಐ ಲವ್ ಆಲ್ವೇಸ್ 0.236, 0.382 ಲೆವೆಲು ನನಗೆ ತುಂಬಾ ಈಸಿ ಟ್ರೇಡ್ಸು. ನಾನು ಆಲ್ವೇಸ್ ಬಿಲೀವ್ ಲೈಕ್ 0.5 ಲೆವೆಲ್ ಬಂತು ಅಂದರೆ ಇಟ್ ಈಸ್ ಲೈಕ್ ಎ ಟ್ರಿಕ್ಕಿ ಲೆವೆಲ್ ಇದು ನನಗೆ. ಸೊ ಟ್ರೇಡ್ ಆದರೂ ಆಗ್ಬೋದು, ಆಗದಲ್ಲೇ ಇರಲೂಬೋದು. ಐ ಶುಡ್ ವೆಯ್ಟ್ ಫಾರ್ ಇಟ್ 0.618 ಲೆವೆಲ್ ಅಂತ. ಸೊ ಇವಾಗ ಗೋಲ್ಡಲ್ಲಿ 0.618 ಲೆವೆಲಲ್ಲಿ ನೀವು ಇಲ್ಲಿ ಎಂಟ್ರಿ ಆಗಿದ್ರೆ ಒಂದು ಪಿಪ್ ಆದರೂ ನಿಮಗೆ ಲಾಸ್ ತೋರಿಸಿದೆಯಾ? ದಿಸ್ ಈಸ್ ಕಾಲ್ಡ್ ಮೈಂಡ್ ಸೆಟ್. ದಿಸ್ ವೈ ಐ ಲವ್ಸ್ ಫಿಬೊನಾಚಿ. ಫಿಬೊನಾಚಿನ ಯಾಕೆ ಲವ್ ಮಾಡ್ತೀನಿ, ಯಾಕೆ ನನಗೆ ಹೈಯರ್ ಟೈಮ್ ಫ್ರೇಮ್ ಇಷ್ಟ ಅಂದರೆ, ಯು ಥಿಂಕ್ ಇಟ್ ಲಾಟ್ US ಚಾರ್ಟು ನಮಗೇನು ಮಾಡಿದೆ, ಬುಲ್ಲಿಶಾಗಿ ಕ್ಲೋಸ್ ಮಾಡಿದೆ. ಸೊ ಇಟ್ ಮೀನ್ಸ್ ಏಷ್ಯನ್ ಚಾರ್ಟಲ್ಲಿ ಎನಿ ರಿಟ್ರೇಸ್ಮೆಂಟ್ ಫಸ್ಟ್ ಬಯರ್ಸ್ ವಿಲ್ ಸ್ಟಾರ್ಟ್ ಆಕ್ಟಿವ್. ಸೊ ವಾಟ್ ಹ್ಯಾಪನಿಂಗ್ ಇಯರ್, ಬಯರ್ಸ್ ಸ್ಟಾರ್ಟ್ ಆಕ್ಟಿವೇಟ್ ಆಗ್ತಿದ್ದಾರೆ. ಬಯರ್ಸು 618 ಟ್ರೈ ಮಾಡ್ತಿದ್ದಾರೆ, ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಫ್ ಸಪೋಸ್ 618 ಕೆಳಗಡೆಗೆ ಬಂತು, ಮಾರ್ಕೆಟ್ ವಿಲ್ ಗೋಸ್ ಕಂಪ್ಲೀಟ್ ಶಾರ್ಪ್ ಫಾಲ್. ಇಟ್ ಮೀನ್ಸ್ ಟೋಟಲಿ US ಸೆಷನ್ನ ವ್ಯಾನಿಷ್ ಮಾಡಾಕ್ತು ಮಾರ್ಕೆಟು ಅಂತ. ಸೊ ಐ ಡೋಂಟ್ ನೋ, ಈಗ ನನಗಿಲ್ಲಿ ಅದು ಮಾರ್ಕೆಟ್ ಇನ್ನೂ ಕೆಳಗಡೆಗೆ ಬರುತ್ತಾ, ಬಂದರೆ ಬರಲಿ. ನನಗಿಲ್ಲಿ 30 ಪಿಪ್ಸ್ ಸಿಕ್ತಿತ್ತು ತಾನೆ, ಈಸಿಯಾಗಿ ಐ ಕ್ಯಾನ್ ಗೆಟ್ ಇಟ್ 30 ಪಿಪ್ಸ್. 30 ಪಿಪ್ಸ್ ಆದಮೇಲೆ ಮಾರ್ಕೆಟ್ 0ಗೆ ಬಂದರೂ ನನಗೆ ಬೇಕಿಲ್ಲ ಅದು.
ಸೊ ಈ ಲಾಜಿಕ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮೈ ಮಿಸ್ಟೇಕ್ಸ್ ಏನಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡಿದ್ದೀನಿ. ವಾಟ್ ಎವರ್ ಐ ಆಮ್ ಡೂಯಿಂಗ್, ಸೊ ಅದನ್ನು ನಿಮಗೆ ಹೇಳಿದ್ದೀನಿ. ಸೊ ದಿಸ್ ಈಸ್ ದ ಥಿಂಗ್. ಕ್ಲಾಸ್ ನೀವು ಕಲಿತೀರಿ ಅನ್ನೋರು ಕೂಡ ಹ್ಯಾಪಿಲಿ ನೀವು ನಿಫ್ಟಿ ಮತ್ತು ಗೋಲ್ಡ್ ಎರಡೂ ಕಲಿಯೋಂಥವ್ರು, ನೋ ಪ್ರಾಬ್ಲಮ್. ಸೂನ್ ನಾನು ಜಾನ್ವರಿ ಎಂಡ್ ಒಳಗಡೆ ನಾನು ಕೂಡ ಪರ್ಟಿಕ್ಯುಲರ್ಲಿ ಗೋಲ್ಡ್ಗೆ ಅಂತ ಒಂದು ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಿದ್ದಾರೆ. ಬಿಕಾಸ್ ನನಗೂ ಒಂದು ತಿಂಗಳು ಕಳಿಬೇಕು ಗೋಲ್ಡ್ ಒಳಗಡೆ. ಗೋಲ್ಡಲ್ಲಿ ಏನೇನು ಆ್ಯಡ್ ಮಾಡ್ಬೋದು, ಏನೇನು ಲಾಜಿಕ್ಸ್ ಹೇಳ್ಬೋದು, ನಿಮಗೆ ಈಸಿ ವೇ ಟ್ರೇಡಿಂಗ್ಸ್ ಹೇಳ್ಬೋದು, ಅದನ್ನು ಗೈಡ್ ಮಾಡಬೇಕು ಅಂತ. ಸೊ ಇವಾಗ ನಿಮ್ಗೆ ಅಟ್ಲೀಸ್ಟ್ ಚಾರ್ಟಲ್ಲೇ ನಾನು ತೋರಿಸ್ತಾ ಇದ್ದೀನಿ ಕೂಡ, ಎಲ್ಲಿ ಟ್ರೇಡ್ ಇತ್ತು, ಹೇಗೆ ಟ್ರೇಡ್ ಇತ್ತು, ಏನು ಮಿಸ್ಟೇಕು ಅಂತ. ಓಕೆನಾ? ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ನಾನು ನಿಮಗೆ ಹೇಳ್ತಿರೋದ್ರಲ್ಲಿ ನಿಮಗೆ ಏನಾದ್ರು ಅರ್ಥ ಆಗ್ತಿದೆ ಅಂದರೆ ಫೀಲ್ ಇಟ್ ಹ್ಯಾಪಿ. ಓಕೆನಾ? ಅದರ್ವೈಸ್ ಸುಮ್ಮನೆ ಉಲ್ಟಾ ಥಿಂಕ್ ಮಾಡೋದನ್ನ ಬಿಡಿ, ಅರ್ಥ ಮಾಡ್ಕೊಳ್ಳಿ. ಎವ್ರಿಥಿಂಗ್ ಪಾಸಿಬಲ್ ಇನ್ ಮಾರ್ಕೆಟ್, ಯು ನೀಡ್ ಟು ಲರ್ನ್ ಮಾರ್ಕೆಟ್ ಅಷ್ಟೇ. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್. ಕಲಿಯುವಂಥವ್ರು 19ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಓಕೆ, ಲೆಟ್ಸ್ ಸಿ, ನೋಡೋಣ. ಇಲ್ಲೇ 0.618ಇಂದ ಇನ್ನೂ ಕೆಳಗಡೆ ಬರುತ್ತಾ, ಮಾರ್ಕೆಟ್ ಹೋಗುತ್ತಾ. ಬಟ್ ಅದು ಮಾರ್ಕೆಟ್ ಕೆಳಗಡೆ ಬರುತ್ತಾ ಮೇಲೆ ಹೋಗುತ್ತಾ ನನಗೆ ಬೇಕಿಲ್ಲ. ದಿಸ್ ವಾಸ್ ಮೈ ಟ್ರೇಡ್ ಆಫ್ ದ ಡೇ. ಈಸಿಯಾಗಿ ನಾನು ನಿಮಗೆ ಇವಾಗ ತೋರಿಸಿದ್ರಲ್ಲೇ $70-80 ಅಂತ ಇಟ್ಕೊಂಡ್ರು, ಇಲ್ಲಿ ನಾನು $50 ಕ್ಯಾಪ್ಚರ್ ಮಾಡಿದ್ರು, $130 ಆಫ್ ದ ಡೇ. ಪೇಷನ್ಸ್ ಈಸ್ ದ ಕೀ. ಸೊ ಇಲ್ಲೆಲ್ಲೂ ಟ್ರೇಡ್ ಮಾಡ್ದಲ್ಲೇ ನಾನು ನನ್ನ ಲೆವೆಲಿಗೆ ವೆಯ್ಟ್ ಮಾಡ್ತೀನಿ ಅಂದರೆ ದಟ್ ವಾಸ್ ಮೈ ಪೇಷನ್ಸ್. ಅರ್ಥ ಮಾಡ್ಕೊಳ್ಳಿ. ನಿಫ್ಟಿಯಲ್ಲಿ ಕೂಡ ಎಕ್ಸಾಕ್ಟ್ಲಿ ಇವತ್ತು ಏನು ಗೈಡ್ ಮಾಡಿದೆ ಅದೇ ಥರ ಟ್ರೇಡ್ಸ್ ಕೂಡ ಇತ್ತು. ಸೊ ನಿಮಗೆ ಅದು ಕೂಡ ಈಸಿ ಟ್ರೇಡ್ಸ್. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್.